ಇವತ್ತಿನ ರೆಸಿಪಿ ತುಂಬಾ ಈಸಿ ಮತ್ತು ಸಿಂಪಲ್. ಯಾವ ಅಡುಗೆ ಬರದೇ ಇರೋರು ಕೂಡ ಈಸಿ ಮತ್ತು ಟೇಸ್ಟಿಯಾಗಿ ಮಾಡ್ಕೋಬೋದು. ಏನಪ್ಪ ಅಂದರೆ ಎಲ್ಲ ಬೇಕರಿಗಳಲ್ಲಿ ಸಿಗುವ ಬ್ರೆಡ್ ಟೋಸ್ಟ್. ಯಾವುದೇ ಓವನ್ ಇಲ್ಲದೇ ಇಡ್ಲಿ ಪಾತ್ರೆನ ಯೂಸ್ ಮಾಡಿಕೊಂಡು ಹೇಗೆ ಈಸಿಯಾಗಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದೇ ರೀತಿ 100% ರಿಯಲ್ ಬೇಕರಿ ಐಟಮ್ಸ್ಗಾಗಿ ಇವಾಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಬೌಲ್ಗೆ ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ್ದ ಕಟ್ ಮಾಡ್ಕೊಂಬಿಟ್ಟು ಇವಾಗ ಹಾಕೊತಾ ಇದ್ದೀನಿ. ಒಂದು ಸಣ್ಣ ಸೈಜ್ನ ಟೊಮೆಟೊ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೊತಾ ಇದ್ದೀನಿ. ನೀವು ಬೇಕಿದ್ರೆ ಇದಕ್ಕೆ ಕ್ಯಾರೆಟ್ ತುರಿದ್ಬಿಟ್ಟು ಕೂಡ ಹಾಕೋಬಹುದು, ಆದರೆ ನಾನಿಲ್ಲಿ ಕ್ಯಾರೆಟ್ನ ಹಾಕೊತಾ ಇಲ್ಲ. 3 ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಟ್ಟು ಅದನ್ನು ಕೂಡ ಈ ಬೌಲ್ ಒಳಗಡೆ ಹಾಕೊತಾ ಇದ್ದೀನಿ. ಇದು ತುಂಬಾ ಖಾರ ಇರುತ್ತೆ ಮೆಣಸಿನ್ಕಾಯಿ. ನಾವು ಖಾರದ ಪುಡಿ ಹಾಕೋದಿಲ್ಲ, ಅದಕ್ಕಾಗಿ ಖಾರದ ಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ. ಏಕೆಂದರೆ ದೊಡ್ಡವ್ರಿಗೆ ತುಂಬ ಖಾರ ಬೇಕಿರುತ್ತೆ, ಹಾಗೆ ಮಕ್ಕಳು ಖಾರ ಅಷ್ಟಾಗಿ ತಿನ್ನೋದಿಲ್ಲ. ಹಾಗಾಗಿ ಯಾರಿಗೆ ಖಾರ ಬೇಡ ಅನಿಸುತ್ತೋ ಮೆಣಸಿನ್ಕಾಯಿನ ಈಸಿಯಾಗಿ ತೆಗೆದಾಕ್ಲಿ ಅಂತ ಉದ್ದೇಶದಿಂದ ಖಾರದ ಪುಡಿನ ಹಾಕೊತಿಲ್ಲ ನಾನು. ಹಾಗೆ ಸಣ್ಣದಾಗಿ ಕಟ್ ಮಾಡಿರೋ 4 ರಿಂದ 5 ಕರಿಬೇವಿನ ಸೊಪ್ಪಿನ ಎಲೆಗಳನ್ನ ಹಾಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ನಾನು ಸ್ವಲ್ಪ ಹಾಕೊತಾ ಇದ್ದೀನಿ, ಆಮೇಲೆ ಕಮ್ಮಿ ಅನಿಸಿದರೆ ಮಾತ್ರ ಮತ್ತೆ ಹಾಕೊತೀನಿ. ನಾನು ಜಸ್ಟ್ ಒಂದು 1/4 ಸ್ಪೂನ್ ಹಾಕೊತಾ ಇದ್ದೀನಿ. ಇವಾಗ 3 ರಿಂದ 4 ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕೊತಾ ಇದ್ದೀನಿ. ಹಾಗೆ 3 ಟೀ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕೊಂಬಿಟ್ಟು ನೀಟಾಗಿ ಕೈಯಲ್ಲಿ ಕಲಿಸ್ಕೊತಾ ಇದ್ದೀನಿ. ಸೇಮ್ ನಾವು ಬಜ್ಜಿ ಬೋಂಡಾಗಿರೋ ಕಲಿಸ್ಕೊತೀವಲ್ಲ ಆ ರೀತಿಯೇ ಕಲಿಸ್ಕೋಬೇಕು. ನಾವು ಹಾಕಿರೋ ಎಣ್ಣೆ, ಉಪ್ಪು, ಖಾರ ಎಲ್ಲ ಒಂದೊಂದು ತರಕಾರಿಗಳಿಗೂ ಸಹ ಹಿಡಿಬೇಕು. ಆ ಥರ ನೀವು ನೀಟಾಗಿ ಕಲಿಸ್ಕೋಬೇಕು. ಇಲ್ಲಾಂದರೆ ಒಂದು ಕಡೆ ಉಪ್ಪು ಜಾಸ್ತಿ ಆಗಿರುತ್ತೆ, ಒಂದರಲ್ಲಿ ಖಾರನೇ ಇರೋದಿಲ್ಲ ಅನ್ನೋ ಥರ ಆಗಿಬಿಡುತ್ತೆ. ಒಂದೊಂದು ಬೇಕರಿನಲ್ಲೂ ಕೂಡ ಒಂದೊಂದು ಥರ ಬ್ರೆಡ್ ಟೋಸ್ಟ್ ಮಾಡ್ತಾರೆ. ನೀವು ಬೇಕಿದ್ರೆ ಇನ್ನೂ ನಿಮಗೆ ಇಷ್ಟ ಆಗಿರೋ ತರಕಾರಿನ ಹಾಕೋಬೋದು. ಒಬ್ಬೊಬ್ಬರು ಇದಕ್ಕೆ ಕಾಳು ಮೆಣಸಿನ ಪುಡಿ, ಚಿಕನ್ ಮಸಾಲ ಹಾಕ್ಕೊಂಡು ಮಾಡ್ತಾರೆ. ನಾನು ಇದಕ್ಕೆ ಹಾಕೊತಾ ಇಲ್ಲ, ಏಕೆಂದರೆ ನಾವು ಎಗ್ ಪಫ್ಗೆ ಮಾಡೋದಕ್ಕೆ ಮಾತ್ರ ಯೂಸ್ ಮಾಡೋದು. ಇಲ್ಲಾಂದರೆ ನಾವು ಮಾಡ್ತಿರೋ ಬ್ರೆಡ್ ಟೋಸ್ಟ್ಗೂ ಎಗ್ ಪಫ್ಗೂ ಡಿಫ್ರೆನ್ಸೇ ಗೊತ್ತಾಗೋದಿಲ್ಲ, ಆ ಥರ ಟೇಸ್ಟ್ ಇರುತ್ತೆ. ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಕಮ್ಮಿ ಇದ್ದರೆ ಹಾಕೋಬೋದು ಇವಾಗಲೇ. ಸೊ ಬ್ರೆಡ್ ಟೋಸ್ಟ್ಗೆ ಸ್ಟಫಿಂಗ್ ರೆಡಿ ಆಯಿತು. ಇವಾಗ ಒಂದೊಂದೇ ಸ್ಲೈಸ್ನ ಇಟ್ಬಿಟ್ಟು ಅದ್ರ ಮೇಲೆ ನಾವು ಮಾಡಿರೋ ಮಿಕ್ಸ್ಚರ್ನ ಹಾಕೊತಾ ಇದ್ದೀನಿ. ನಾನಿಲ್ಲಿ ಮಾಡ್ಕೊಂಡಿರೋ ಮಿಕ್ಸ್ಚರ್ಗೆ ಕರೆಕ್ಟಾಗಿ 4 ಪೀಸ್ ಬ್ರೆಡ್ ಟೋಸ್ಟ್ ಆಗುತ್ತೆ. ಅಡುಗೆ ಮಾಡೋದಕ್ಕೆ ಬರೋಲ್ಲ ಅನ್ನೋರಿಗೆ, ಇಲ್ಲ ಬ್ಯಾಚುಲರ್ಸ್ಗೆ ಈ ರೆಸಿಪಿ ಹೇಳಿ ಮಾಡಿಸ್ದಂಗೆ ಅಂತಲೇ ಹೇಳ್ಬೋದು. ತುಂಬಾ ಸಿಂಪಲ್, ತುಂಬಾ ಬೇಗನೆ ಆಗಿಬಿಡುತ್ತೆ ಇದು. ನಿಮಗೆ ಈರುಳ್ಳಿ ಇಷ್ಟ ಆದರೆ ಈರುಳ್ಳಿನ ಜಾಸ್ತಿ ಹಾಕ್ಕೊಳ್ಳಿ, ಟೊಮೆಟೊ ಇಷ್ಟ ಆದರೆ ಟೊಮೆಟೊ ಹಾಕ್ಕೊಳ್ಳಿ, ಇಲ್ಲಾಂದರೆ ಕ್ಯಾರೆಟ್ ಅಂದರೆ ಕ್ಯಾರೆಟ್ ಹಾಕೋಬೋದು. ಈ ಬ್ರೆಡ್ ಟೋಸ್ಟ್ನ ಮನೆಯಲ್ಲೇ ಮಾಡ್ಕೊತಾ ಇರೋದ್ರಿಂದ ಯಾವುದು ಇಷ್ಟನೋ ಅದೇ ಮಾಡ್ಕೋಬೋದು ನಿಮ್ಮ ಇಷ್ಟ ತಕ್ಕಂತೆ. ನಾನಿಲ್ಲಿ ಒಂದು ತಟ್ಟೆ ಮೇಲೆ 4 ಬ್ರೆಡ್ ಸ್ಲೈಸ್ನ ಇಟ್ಬಿಟ್ಟು ಈ ರೀತಿ ಮೇಲ್ಗಡೆ ಹಾಕೊತಾ ಇದ್ದೀನಿ. ನೀವಿಲ್ಲಿ ನೋಡ್ತಿರ್ಬೋದು. ಇವಾಗ ಇದು ಹೇಗೆ ಬೇಯಿಸೋದು ಅಂತ ನೋಡೋಣ. ಒಂದು ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ಕೆಳಗೆ ನೀರು ಹಾಕ್ಬಿಟ್ಟು ಇಡ್ಲಿ ಪಾತ್ರೆಗೆ ಅದ್ರ ಮೇಲೆ ಇಡ್ಲಿ ಟ್ರೈನ ಇಟ್ಬಿಟ್ಟು ಎಣ್ಣೆನ ಹಚ್ಕೊತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಮೇಲ್ಗಡೆ ಸೈಡು ಮತ್ತು ಸೈಡ್ಸ್ ಇರುತ್ತಲ್ಲ ಅದ್ರ ಮೇಲೂ ಸಹ ನಾನು ಎಣ್ಣೆನ ಹಚ್ಕೊತಾ ಇದ್ದೀನಿ. ಫುಲ್ ಪ್ಲೇಟ್ಗೆ ಎಣ್ಣೆನ ಹಚ್ಕೊತಾ ಇದ್ದೀನಿ. ಇವಾಗ ಒಂದೊಂದೇ ಟೋಸ್ಟ್ನ ಮೇಲ್ಗಡೆ ಇಟ್ಕೊತಾ ಬರ್ತಾ ಇದ್ದೀನಿ. ನಾವು ಮೇಲೆ ಇಟ್ಟಿರ್ತೀವಿ, ಅದು ಬೇಯ್ತಾ ಒಳಗೆ ಹೋಗಿರುತ್ತೆ. ಅದಕ್ಕಾಗಿ ಫುಲ್ ಟ್ರೈಗೆ ಎಣ್ಣೆನ ಹಚ್ಕೋಬೇಕು. ಇಡ್ಲಿ ಪಾತ್ರೆ ಇಲ್ಲ ಅಂದರೂ ಕೂಡ ಕುಕ್ಕರ್ನಲ್ಲಿ ಕೂಡ ಮಾಡ್ಕೋಬೋದು, ಆದರೆ ವಿಸಿಲ್ ಹಾಕೋಕ್ಕೆ ಹೋಗ್ಬಿಡಿ. ಕಡಾಯಿನಲ್ಲೂ ಕೂಡ ಮಾಡ್ಕೋಬೋದು. ನಿಮಗೆ ಯಾವುದು ಈಸಿ ಅನಿಸುತ್ತೋ ಅದನ್ನು ನೀವು ಮಾಡ್ಕೋಬೋದು. ಸೊ ನಾನು ಮಾಡಿರೋ ಮಿಕ್ಸ್ಚರ್ಗೆ ಟೋಟಲ್ ಆಗಿ 4 ಟೋಸ್ಟ್ ಆಗಿದೆ. ಈಗ ಈ ಕುಕ್ಕರ್ಗೆ ಪ್ಲೇಟ್ನ ಮುಚ್ಚಿಬಿಟ್ಟು ನಾನು ಹಬೆನಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಇದು 12 ರಿಂದ 15 ನಿಮಿಷ ಹೈ ಫ್ಲೇಮ್ನಲ್ಲಿ ಹಬೆನಲ್ಲಿ ಬೇಯಿಸ್ಕೋಬೇಕು. ಹದಿನೈದು ನಿಮಿಷ ಆದಮೇಲೆ ಕುಕ್ಕರ್ ಪ್ಲೇಟ್ನ ಓಪನ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ತರಕಾರಿಗಳೆಲ್ಲ ನೀಟಾಗಿ ಬೆಂದಿದೆ. ನಮ್ಮ ಬ್ರೆಡ್ ಟೋಸ್ಟ್ ಆಹಾ ರೆಡಿಯಾಗಿದೆ. ಇವಾಗ ಇದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ. ತುಂಬಾ ಘಮ ಘಮ ಅಂತಿದೆ, ಖಾರವಾಗಿ ಬಿಸಿಯಾಗಿ ಸಖತ್ತಾಗಿದೆ.
ನಾನು ಆಲ್ರೆಡಿ ಒಂದು ಬ್ರೆಡ್ ಟೋಸ್ಟ್ನ ತಿಂದ್ಬಿಟ್ಟಿದ್ದೀನಿ. ನೀವು ಕೂಡ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ಹೇಳಿ. ಹಾಗೆ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮತ್ತು ಇಷ್ಟೊತ್ತು ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋನ ನೋಡೋದಕ್ಕೆ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ಈಸಿ ರೆಸಿಪಿಯೊಂದಿಗೆ ಸಿಗೋಣ ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.